ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇಷ್ಟು ಕ್ರಿಸ್ಪಿಯಾಗಿರುವ ಕೋಡ್ಬಳೆನ ಏರ್ ಫ್ರೈಯರಲ್ಲಿ ಹೇಗೆ ಮಾಡೋದು, ಚೂರು ಕೂಡ ಎಣ್ಣೆನ ಬಳಸದೆ ಹೇಗೆ ಮಾಡೋದು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಮತ್ತೊಂದು ಕಪ್ ಆಗುವಷ್ಟು ಹುರಿಗಡಲೆನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗ ಸೈಡಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. 3 ಕಪ್ ಆಗುವಷ್ಟು ನೀರನ್ನು ಕುದಿಯೋದಕ್ಕೆ ಗ್ಯಾಸಲ್ಲಿ ಇಟ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡ್ರು, 2 ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಇಂಗು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 3 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳು, 1 ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ್, ರುಚಿಗೆ ತಕ್ಕಷ್ಟು ಉಪ್ಪು. ಇವಷ್ಟನ್ನು ಹಾಕಿ ಚೆನ್ನಾಗಿ ಈ ಎಲ್ಲ ಹಿಟ್ಟುಗಳ ಜೊತೆ ಮಸಾಲ ಪದಾರ್ಥ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ನಾವು ಈ ರೀತಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಮೆಲ್ಟ್ ಆಗಿರುವ ಬೆಣ್ಣೆನ 1/4 ಕಪ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ಬೆಣ್ಣೆನ ಹಾಕಿದ ಮೇಲೆ ಈ ಬೆಣ್ಣೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ನಾವು ಇದರ ಉಪ್ಪು ಅಥವಾ ಖಾರನ ಚೆಕ್ ಮಾಡ್ಕೋಬಹುದು. ಸ್ವಲ್ಪನೇ ಹಿಟ್ಟನ್ನು ತಿಂದು ನೋಡಿದಾಗ ನಿಮಗೆ ಉಪ್ಪು ಖಾರ ಗೊತ್ತಾಗುತ್ತೆ. ಏನಾದರೂ ಬೇಕಿದ್ದಲ್ಲಿ ಈ ಒಂದು ಹಂತದಲ್ಲಿ ನಾವು ಹಾಕ್ಕೊಳ್ಬಹುದು. ನೋಡಿ, ನೀರು ಚೆನ್ನಾಗಿ ಕುದ್ದಿದೆ. ಈ ಕುದ್ದಿರುವ ನೀರನ್ನು ಈ ಹಿಟ್ಟಿಗೆ ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನವಾಗಿ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ನೀರು ತುಂಬಾ ಕುದೀತಾ ಇದೆ ಮತ್ತು ನನ್ನ ಬೌಲ್ ಕೂಡ ಸಣ್ಣದಾಯಿತು ಅಂತ ಅಂದ್ಕೊತೀನಿ. ಹಾಗಾಗಿ ಸ್ವಲ್ಪ ಕೇರ್ಫುಲಿ ನಿಧಾನವಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಬದಿಯಲ್ಲಿ ಹಾಗೆ ಬಿಡಬೇಕು. ಒಂದು 15-20 ನಿಮಿಷ ಆದಮೇಲೆ ಆ ಹಿಟ್ಟನ್ನು ಮುಟ್ಟೋ ರೀತಿ ಬೆಚ್ಚಗೆ ಇದೆ ಅಂತ ಅನ್ನಿಸಿದಾಗ ನಾವು ಒಂದು ಮ್ಯಾಟ್ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಬಿಸಿಯಾಗೇ ಇದೆ. ಮುಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಕೋಡ್ಬಳೆ ಹಿಟ್ಟು ರೆಡಿಯಾಗಿದೆ. ಈ ಕೋಡ್ಬಳೆನ ನಾನಿವಾಗ ಈ ಮ್ಯಾಟ್ ಮೇಲೆ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಈ ರೀತಿ ಹೊಸ್ಕೊಂಡು ಕೋಡ್ಬಳೆ ಆಕಾರದಲ್ಲಿ ಎಲ್ಲ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಮಾಡುವಾಗ ಅದೆಲ್ಲೂ ಬ್ರೇಕ್ ಆಗ್ತಾ ಇಲ್ಲ. ತುಂಬ ನೀಟಾಗಿ ಕೋಡ್ಬಳೆ ಶೇಪನ್ನು ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದೆ. ಈಗ ಇದನ್ನು ಏರ್ ಫ್ರೈನ ಪ್ಯಾನ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಬೇಸಿಗೆ ಸ್ವಲ್ಪ ಎಣ್ಣೆನ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ ನೀವು ಹಾಕ್ಕೊಳ್ದಿದ್ರೇ ಒಳ್ಳೆಯದು. ಯಾಕೆಂದರೆ ಇದನ್ನು ನಾನು ಮಾಡಿ ಒಂದು 15 ದಿನಗಳ ಕಾಲ ಆಗಿದೆ. ಈಗ ಸ್ಲೋಲಿ ಅದು ಸ್ವಲ್ಪ ಜಿಡ್ಡಿನ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಹಾಗಾಗಿ ನೀವು ಈ ಒಂದು ಹಂತನ ಸ್ಕಿಪ್ ಮಾಡಿಕೊಂಡ್ರೆ ಒಳ್ಳೆಯದು. ನೀವು ಹಾಗೆ ರಾ ಹಿಟ್ಟನ್ನು ಏನಿದೆ ಹಾಗೇ ಫ್ರೈಯರಲ್ಲಿ ಇಟ್ಕೊಂಡು ಏರ್ ಫ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈಗ ಏರ್ ಫ್ರೈಯರಲ್ಲಿ ಕೋಡ್ಬಳೆ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಕ್ರಿಸ್ಪಿಯಾಗಿ ಕೋಡ್ಬಳೆನ ಏರ್ ಫ್ರೈಯರಲ್ಲಿ ಮಾಡ್ಕೋಬಹುದು ಅಂತ. ಚೂರು ಕೂಡ ಎಣ್ಣೆನೇ ಉಪಯೋಗಿಸ್ದೆ ಕೋಡ್ಬಳೆನ ನೀವು ಕೂಡ ಏರ್ ಫ್ರೈಯರಲ್ಲಿ ಮಾಡಿ. ಸರಿ, ಹಾಗಿದ್ರೆ ಹೋಗಿ ಬರ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.